ಹರೇ ಕೃಷ್ಣ. ನಾನು ಸಾಂಬಾರು ಬುತ್ತಿ ಹೇಗೆ ಮಾಡೋದು ಅಂತ ಘಮ ಘಮ, ಬರೀ ಸಾಂಬಾರು ಬುತ್ತಿ ಅಂದರೆ ಸಾಲದು, ಘಮ ಘಮ ಪರಿಮಳ ಸಖತ್ ಟೇಸ್ಟಿಯಾಗಿರೋ ಸಾಂಬಾರು ಬುತ್ತಿ ಹೇಗೆ ಮಾಡೋದು ಅಂತ ರೆಸಿಪಿನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಎಷ್ಟೋ ಜನ ಸಾಂಬಾರು ಬುತ್ತಿ ಬಗ್ಗೆ ಪೋಸ್ಟ್ ಮಾಡಿದ್ದಾರೇನೋ ಗೊತ್ತಿಲ್ಲ. ನಾನು ಸರ್ಚ್ ಮಾಡಿದಾಗ ನನಗಂತೂ ಯಾವುದೂ ಸಿಕ್ಕಿಲ್ಲ. ಕೆಲವ್ರು ಮಾಡಿದ್ದಾರೆ, ಒಂಥರ ಹುಳಿ ಅನ್ನ ಮಾಡಿದ್ದಾರೆ, ಚಿತ್ರಾನ್ನ ಟೈಪ್ ಮಾಡಿದ್ದಾರೆ, ಅದೆಲ್ಲ ಚೆನ್ನಾಗಿರಲ್ಲ. ಬಟ್ ಈಗ ನಾನು ಹೇಳ್ತಾ ಇರೋ ಸಾಂಬಾರು ಬುತ್ತಿ ರೆಸಿಪಿ ಸಖತ್ ಟೇಸ್ಟಿಯಾಗಿದೆ. ಘಮ ಘಮ ಅನ್ನೋ ಒಂದು ಪರಿಮಳ ಇರುತ್ತೆ. ನೀವು ಖಂಡಿತವಾಗ್ಲೂ ಈ ಟೇಸ್ಟನ್ನು ಯಾವತ್ತೂ ತಿಂದಿರೋದಿಲ್ಲ ಮತ್ತು ಯಾವತ್ತೂ ಟ್ರೈ ಕೂಡ ಮಾಡಿರೋದಿಲ್ಲ. ಒಂದು ಸರಿ ನಿಮ್ಮ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಬಿಟ್ಟು ಸಾಂಬಾರು ಬುತ್ತಿ ಮಾಡೋದನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಏನಂದರೆ, ಮೊದಲನೇದಾಗಿ ನಾವು ಅನ್ನವನ್ನು 2 ಲೋಟ ಅನ್ನ ಒಂದು ಉದುರು ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಉದುರು ಆಗಿರಬೇಕು, ಓಕೆನಾ? ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಬೇಕಾಗಿರೋದು ಸಾಮಗ್ರಿಗಳೇನಂತ ಅಂದರೆ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಸಾಸಿವೆ ಪುಡಿ, ಕರಿಬೇವು ಸೊಪ್ಪು, ಹುಣಸೆ ಹುಳಿನ ಕುದಿಸಿಟ್ಕೊಂಡಿದ್ದೀನಿ, ಹಸಿಮೆಣಸಿಕಾಯಿ ಪೇಸ್ಟು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು, ಮತ್ತು ಕುರುಶನಿ ಪೌಡರು, ಮತ್ತು ಸ್ವಲ್ಪ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಮೆಣಸಿಕಾಯಿನ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಮತ್ತು ಹುಣಸೆ ಹಣ್ಣನ್ನು ಚೆನ್ನಾಗಿ ಕುದಿಸಿಟ್ಕೊಳ್ಳಿ. ಈಗ ಒಂದೊಂದೇ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅದರ ನಂತರ ಅಲ್ಲಿರೋದು ಏನೇನಿದೆಯೋ ಎಲ್ಲವನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಏನಪ್ಪ ಅಂತ ಅಂದರೆ, ನನಗೆ ಮೊದಲೆಲ್ಲ ಅಡುಗೆ ಮಾಡೋದಕ್ಕೆ ಬರ್ತಾಯಿಲ್ಲ. ಈಗ ನಮ್ಮ ಮನೆಯವ್ರು ಇವತ್ತು ಬರ್ತಾಯಿದ್ದಾರೆ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಸಾಂಬಾರು ಬುತ್ತಿಯನ್ನು ಮಾಡ್ತಾಯಿದ್ದೀನಿ. ಅವರಿಗೆ ಸಾಂಬಾರು ಬುತ್ತಿ ಅಂದರೆ ಸಖತ್ ಇಷ್ಟ. ಬೆಳ್ಳುಳ್ಳಿ ಎಲ್ಲ ನಾನು ತಿನ್ನೋದಿಲ್ಲಲ್ಲ ಈಗ ಚಾತುರ್ಮಾಸ, ಅದಕ್ಕೋಸ್ಕರ ನಾನು ಇದನ್ನು ಟೇಸ್ಟ್ ಮಾಡಿಲ್ಲ. ಬಟ್ ಘಮ ಘಮ ಮಾಡಬೇಕಾದ್ರೆ ಘಮ ಘಮ ಅನ್ನೋ ಒಂದು ಪರಿಮಳ ಬರ್ತಾಯಿತ್ತು. ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸಾಂಬಾರು ಪುಡಿ ಮನೆಯಲ್ಲೇ ನೀವು ಏನು ಉಪಯೋಗಿಸ್ತೀರಾ ಅದೇ ಸಾಂಬಾರು ಪುಡಿನೇ ಈ ಒಂದು ಸಾಂಬಾರು ಬುತ್ತಿಗೆ ಉಪಯೋಗಿಸ್ಬೋದು. ಚೆನ್ನಾಗಿ ಕಲಿಸ್ಕೊಬೇಕು. ಅನ್ನ ಮಾತ್ರ ಉದುರು ಆಗಿರಲೇಬೇಕು. ನೀವೇನಾದರೂ ಅನ್ನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೂ ಕೂಡ ಈ ಸಾಂಬಾರು ಬುತ್ತಿ ಟೇಸ್ಟ್ ಬರೋದಿಲ್ಲ, ಚೆನ್ನಾಗಿರೋದಿಲ್ಲ, ಬುತ್ತಿ ಥರ ಆಗಿಬಿಡುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದೇನೋ, ಸಾಂಬಾರು ಬುತ್ತಿ ಅಂದರೆ ಉಂಡೆ ಕಟ್ಟೋದು, ಈ ಮೊಸರು ಬುತ್ತಿ ಮಾಡ್ತಾರಲ್ಲ ಆ ಟೈಪ್ ಅಂತ ಅಂದ್ಕೊಳ್ತೀರ ಅಲ್ವಾ? ಇಲ್ಲ, ಇದು ಚಿತ್ರಾನ್ನ ಟೈಪೇ ಉದುರುನೇ ಇರುತ್ತೆ. ಬಟ್ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ನಾನು ಮೊದಲೆಲ್ಲ ನಮ್ಮ ಗಂಡನ ಮನೆಯಲ್ಲಿ ಇದನ್ನು ಮಾಡಿದಾಗ ಇವರೇನು ರಾತ್ರಿ ಕಲಿಸ್ಬಿಟ್ಟು ಬೆಳಗ್ಗೆ ತಿಂತಾರಲ್ಲ, ಅಳಸಿದನ್ನ ಥರ ಸ್ಮೆಲ್ ಬರುತ್ತಲ್ಲ ಅಂತ ಅಂತಿತ್ತು. ಬಟ್ ಅವ್ರಿಗೆ ಅದೇ ಟೇಸ್ಟು. 2 ದಿನ 3 ದಿನ ಇಟ್ಕೊಂಡು ಇದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕುದಿಸಿರ್ತಾರಲ್ವ ಹುಣಸೆ ಹಣ್ಣೆಲ್ಲ, ಏನೂ ಆಗೋದಿಲ್ಲ. ಅವರಿಗೆ ಹುಳಿ ಬಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನಂಗೆ ಅಷ್ಟು ಹುಳಿ, ಅಷ್ಟು ಉಪ್ಪು, ಅಷ್ಟು ಖಾರ ಆ ಥರ ಏನು ಇಷ್ಟ ಆಗೋಲ್ಲ. ಕಲಿಸಿದ ತಕ್ಷಣ ತಿನ್ನೋದಕ್ಕೆ ತುಂಬ ಇಷ್ಟ. ನಮ್ಮ ಅಕ್ಕ ಇದು ಮಾಡಿದ ತಕ್ಷಣ ಫಸ್ಟ್ ನನಗೆ ಕೊಡ್ತಾರೆ, ಇಷ್ಟಪಡ್ತಾಳೆ ಅಂತ. ಉಪ್ಪನ್ನು ನೋಡಿ ಮತ್ತೆ ಬೇಕಾದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ನಿಮಗೆ ಮತ್ತೇನಾದರೂ ಬೇಕಾದರೆ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಎಲ್ಲೂ ಕೂಡ ಪ್ರತಿಯೊಂದು ಅಗಳಿಗೂ ಕೂಡ ಆ ಗೊಜ್ಜು ಎಲ್ಲ ಹತ್ತಿರಬೇಕು. ಆವಾಗಲೇ ನಿಮಗೆ ತಿನ್ನಬೇಕಾದ್ರೆ ಆಹಾ ಅಂತ ಅನಿಸೋದು. ನೋಡೋಣ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಳ್ಳೆ ಭಗವದ್ಗೀತೆ ಉಪನ್ಯಾಸ ರುಕ್ಮಿಣೀಶ ವಿಜಯ ಅಂತ ಬರ್ತಾಯಿತ್ತು. ಅದನ್ನು ಕೇಳ್ತಾ ಈ ಸಾಂಬಾರು ಬುತ್ತಿನ ಪ್ರಿಪೇರ್ ಮಾಡ್ತಾಯಿದ್ದೆ. ನನಗೆ ಯಾಕೆ ಈ ವಿಡಿಯೋ ಮಾಡ್ಕೊತಿದ್ದೀನಿ ಅಂತ ಅಂದರೆ, ನಮ್ಮ ಅಮ್ಮಂಗೆ ನಾನು ಪ್ರತಿ ಸರ್ತಿ ಅಮ್ಮ ಆ ಅಡುಗೆ ಮಾಡೋದು ಹೆಂಗೆ, ಈ ಅಡುಗೆ ಮಾಡೋದು ಹೆಂಗೆ ಅಂತ ಕೇಳ್ತಾಯಿದ್ದೆ. ಆದರೆ ನಮ್ಮ ಅಮ್ಮನೇ ಇವತ್ತು ಕೇಳಬೇಕಾ ಸಾಂಬಾರು ಬುತ್ತಿ ಮಾಡೋದು ಹೆಂಗೆ ಅಂತ. ಅವರಿಗೋಸ್ಕರ ಈ ವಿಡಿಯೋ ಮುಂದೆ ನನ್ನ ಮಗಳಿಗೂ ಹೆಲ್ಪ್ ಆಗ್ಬೋದಲ್ವಾ. ಈಗ ನಾನು ಮದುವೆ ವಸ್ತ್ರಗೆ ಅಡುಗೆ ಮಾಡಬೇಕಾದ್ರೆ ನಂಗೆ ಅಡುಗೆನೇ ಮಾಡೋದಕ್ಕೆ ಬರ್ತಾಯಿರಲಿಲ್ಲ. ಪಾಪ ನಮ್ಮ ಮನೆಯವರೇ ಅಡುಗೆ ಮಾಡಿ ನಾನು ಅಡುಗೆ ಮಾಡಿದ್ದೆ ಅಂತ ಹೇಳ್ತಾಯಿದ್ರು. ಅದೇ ಥರ ನನ್ನ ಮಗಳಿಗೆ ಪರಿಸ್ಥಿತಿ ಬರಬಾರ್ದಲ್ವ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿಡ್ತಾ ಇದ್ದೀನಿ, ಮುಂದೆ ಅವಳಿಗೆ ಹೆಲ್ಪ್ ಆಗ್ಬೋದು ಅಂತ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಡೋದನ್ನೆಲ್ಲ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಗೆ.
ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೊಬೇಕು. ಅದು ಮತ್ತೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು. ಸ್ಪೂನಲ್ಲೆಲ್ಲ ಕಲಿಸ್ಬಿಟ್ರೆ ಪ್ರತಿಯೊಂದು ಅಗಳಿಗೂ ಕೂಡ ಆ ಒಂದು ಸ್ವಾದ ಸಿಗೋದಿಲ್ಲ. ಆ ಸಾಸಿವೆ ಪುಡಿದು, ಹಸಿಮೆಣ್ಸಿಕಾಯಿ ಪುಡಿದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ದು, ಮತ್ತು ಇನ್ನು ಏನು ಇನ್ನೇನು ಹಾಕಿ ಕುರುಶನಿ ಪುಡಿದು, ಉಪ್ಪು, ಹುಳಿ ಇದೆಲ್ಲ ಪ್ರತಿಯೊಂದು ಅಗಳಿಗೂ ಕೂಡ ಬೇಕಾಗತ್ತಲ್ವ. ಅದಕ್ಕೋಸ್ಕರ ನೀವು ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲೇ ಕಲಸಿರೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಪೂನಲ್ಲಿ ಕಲಸಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅನ್ನ ಮಾತ್ರ ನೀಟಾಗಿ ತಣ್ಣಗಾಗೋ ತನಕ ಬಿಟ್ಕೊಬೇಕು. ಬಿಸಿ ಬಿಸಿದಕ್ಕೆ ಕಲಸೋದಕ್ಕೆ ಬರೋದಿಲ್ಲ. ಇದಾದ ನಂತರ ನಾನು ಏನು ಮಾಡ್ತಿದ್ದೀನಿ ನೋಡ್ಕೊಳ್ತೀನಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಅದಾದ ನಂತರ ಎಣ್ಣೆ ಕಾಯಿಸ್ಕೊತೀನಿ. ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ತುಂಬ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ಸಾಂಬಾರು ಪುಡಿಯಲ್ಲಿ ಹಾಕಿರ್ತೀವಲ್ಲ, ಆ ಎಣ್ಣೆ ಜಾಸ್ತಿ ಹೀರುತ್ತೆ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ನೋಡ್ಕೊಳ್ತೀನಿ, ಕರಿಬೇವು ಸೊಪ್ಪು ಇರುತ್ತಲ್ಲ, ಪಟ ಪಟ ಅಂತ ಸಿಡಿಬೇಕು ಅದ್ರಲ್ಲಿ ಹಾಕ್ತಾ ಇದ್ದಂಗೆ. ಮೊದಲೆಲ್ಲ ನಾನು ಒಗ್ಗರಣೆ ಹಾಕಿದರೆ 1 ಕಿಲೋಮೀಟ್ರ್ ಈ ಕಡೆ ದೂರ ನಿಂತ್ಕೊಂಡು ಭಯ ಪಡ್ಕೊತಿದ್ದೆ. ಬಟ್ ಈಗಲೂ ಸ್ವಲ್ಪ ಸ್ವಲ್ಪ ಹಂಗೆ ಭಯ ಪಡ್ತೀನಿ. ಕರಿಬೇವು ಸೊಪ್ಪು ಹಾಕಿದಾಗ ಚೆನ್ನಾಗದು ಸಿಡಿಯುತ್ತಲ್ವ. ಇನ್ನೂ ಸ್ವಲ್ಪ ಕರಿಬೇವು ಸೊಪ್ಪು, ಎಷ್ಟು ಪ್ರತಿಯೊಂದು ತುತ್ತಿಗೂ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಸಿಗ್ತಾಯಿದ್ರೆ ಅದ್ರ ಮಜನೇ ಬೇರೆ ಇರುತ್ತೆ, ಅದ್ರ ಘಮನೇ ಬೇರೆ ಇರುತ್ತೆ, ಟೇಸ್ಟೇ ಬೇರೆ ಇರುತ್ತೆ. ಕ್ಲೀನಾಗಿ ಕರಿಬೇವು ಸೊಪ್ಪೆಲ್ಲ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಈ ಬೆಳ್ಳುಳ್ಳಿ ಮೊದಲೇ ಚಿಕ್ಕದಿದೆ, ಇನ್ನೊಂದು ಸ್ವಲ್ಪ ಫುಲ್ ಬೆಳ್ಳುಳ್ಳಿ ಇಲ್ಲದೆ ಇದ್ದರೆ ಚೆನ್ನಾಗಿ ಕಾಣಲ್ಲ. ಬೆಳ್ಳುಳ್ಳಿ ಬಾಯಿಗೂ ಸಿಗಬೇಕು, ಅದು ಪ್ರತಿ ತುತ್ತಿಗೂ ಸಿಗಬೇಕು. ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಆ ಬಿಸಿ ಬಿಸಿ ಇರೋ ಅಂಥದ್ದನ್ನೇ ಏನು ಮಾಡ್ತೀನಿ, ಆ ಇದರಲ್ಲಿ ಬೇಸನ್ಗೆ ಅನ್ನ ಎಲ್ಲ ಕಲಿಸ್ಕೊಂಡ್ಬಿಟ್ಟಿರ್ತೀನಲ್ಲ ಅದನ್ನು ಅದರೊಳಗಡೆ ಹಾಕ್ತೀನಿ. ಅದನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಇಷ್ಟೋ ತನಕ ಹೇಗೆ ಕಲಿಸ್ಕೊಂಡೆ ಅದೇ ಥರ ಅದೇ ವಿಧಾನದಲ್ಲಿ ಮತ್ತೆ ಕಲಿಸ್ಕೊಳ್ತೀನಿ. ಇದು ಟೇಸ್ಟ್ ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ಬಂದಮೇಲೆ ತಿಂದಮೇಲೆ ಗ್ಯಾರಂಟಿ ಚೆನ್ನಾಗಿದೆ ಅಂತಾರೋ ಚೆನ್ನಾಗಿಲ್ಲ ಅಂತಾರೋ ಗೊತ್ತಿಲ್ಲ. ಅದಾದ ನಂತರ ನಮ್ಮ ಮನೆಯವ್ರು ಬರ್ತಾರೆ. ಆ ಟೈಮಲ್ಲಿ ಅವ್ರು ಕೂತಿರ್ತಾರೆ, ಅರ್ಜೆಂಟ್ ಹೊಟ್ಟೆ ಹಸಿವು ಅಂತ ಕೇಳ್ತಾರೆ. ಅವ್ರು ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತಲೇ ಬರೋದು ಯಾವಾಗಲೂ. ನಾನು ಸಾಂಬಾರು ಬುತ್ತಿ ಮಾಡ್ತೀನಿ ಅಂತ ಅವ್ರಿಗೆ ಆ ಒಂದು ಐಡಿಯಾನೇ ಇರಲಿಲ್ಲ. ಏನು ಮಾಡಿರ್ಬೋದು ಸ್ಪೆಷಲ್ ಹೇಳ್ರಿ ಅಂದರೆ ಬಸ್ಸಾರು ಮುದ್ದೆನಾ ಅಂತ ಕೇಳಿದರು. ಅದಕ್ಕೆ ಇಲ್ಲ ಬೇರೆ ಏನೋ ಇದೆ ಹೇಳಿ ನೋಡೋಣ, ಕಂಡುಹಿಡೀರಿ ಹಂಗೆ ಹಿಂಗೆ ಅಂತ ಅಂದರೆ ಗೊತ್ತಾಗ್ತಿಲ್ಲ. ಇನ್ನೇನು ಮಾಡಿರ್ತೀಯ, ಅದೇ ಬೀನ್ಸ್ ಸಾಂಬಾರು ಮಾಡಿರ್ತೀಯ ಅಂದ್ಕೊಂಡ್ರು. ಆಮೇಲೆ ಸಾಂಬಾರು ಬುತ್ತಿ ನೋಡ್ತಾ ಇದ್ದಂಗೆ ಅವ್ರಿಗೆ ಶಾಕು. ಎಲ್ಲಿಂದನಾದರೂ ಪಾರ್ಸಲ್ ಬಂದಿರ್ಬೋದಾ, ನಿಜ ಇವಳೇ ಮಾಡಿರ್ತಾಳಾ ಅಂತ ಒಳಗಡೆ ಚೆಕ್ ಮಾಡೋಕ್ಕೆ ಹೋಗಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಆ ಥರ ಎಲ್ಲ ಚೆಕ್ ಮಾಡಬೇಡಿ, ನಾನೇ ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ತಲೆ ಕೆಡಿಸ್ಕೊಬೇಡಿ, ತಿನ್ಬರ್ರಿ ಅಂತ ಹೇಳಿದೆ. ಆವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಸಖತ್ತಾಗಿ ಮಾಡಿದೀಯ ಅಂತ ಹೇಳಿದ್ರು. ಮತ್ತು 2 ಸರಿ ಚೆನ್ನಾಗಿ ಹಾಕಿಸ್ಕೊಂಡು ಚೆನ್ನಾಗಿ ತಿಂದರು. ನೀವೊಂದು ಸರಿ